ಮಕ್ಕಳು ಇನ್ಫೆಕ್ಷನ್ಗಳಿಗೆ ಬೇಗ ತುತ್ತಾಗ್ತಾರೆ. ಹಾಗಾಗಿ ವ್ಯಾಕ್ಸಿನೇಷನ್ಗಳಿವೆ. ವ್ಯಾಕ್ಸಿನೇಷನ್ಸ್ ಅಂದ್ರೆ ಏನು? ವ್ಯಾಕ್ಸಿನೇಷನ್ ಅನ್ನೋದು ಒಂದು ಪ್ರಿವೆಂಟಿವ್ ಸ್ಟ್ರಾಟಜಿ ಆಗಿದೆ ಇನ್ಫೆಕ್ಷನ್ಗಳನ್ನ ಎದುರಿಸೋಕೆ. ಮಗು ತನ್ನ ಜೀವನದಲ್ಲಿ ಎದುರಿಸಬೇಕಾದದ್ದು. ಮಾರ್ಕೆಟ್ನಲ್ಲಿ ಸಾಕಷ್ಟು ವ್ಯಾಕ್ಸಿನ್ಗಳು ನಮಗೆ ಸಿಗ್ತಾ ಇದೆ. ಹಾಗಾಗಿ ನಿಮಗೆ ಸಾಕಷ್ಟು ಕನ್ಫ್ಯೂಷನ್ಗಳಿವೆ. ಸಾಕಷ್ಟು ಪೋಷಕರು ಕೇಳ್ತಾರೆ ಯಾವ ವ್ಯಾಕ್ಸಿನ್ನ ಕೊಡಬೇಕು, ಯಾವುದನ್ನ ಕೊಡಬಾರ್ದು ಅಂತ. ಯಾವ ವ್ಯಾಕ್ಸಿನ್ ರೆಕಮೆಂಡ್ ಮಾಡಬಹುದು, ಯಾವ ವ್ಯಾಕ್ಸಿನ್ ಮಾಡಬಾರ್ದು, ಹೀಗೆ ಸಾಕಷ್ಟು. ಈ ಸಂದರ್ಭದಲ್ಲಿ ನಾನೊಂದು ಹೇಳ್ತೀನಿ, ಅದು ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್. ಅದು ಏನನ್ನತ್ತೆ ಅಂದ್ರೆ ಕೆಲವೊಂದು ಮ್ಯಾಂಡೇಟರಿ ಆಗಿರುವಂತಹ ವ್ಯಾಕ್ಸಿನೇಷನ್ಗಳನ್ನ ಸೂಚಿಸ್ತಾ ಇವೆ. ಅದು ಗವರ್ಮೆಂಟ್ ಆಫ್ ಇಂಡಿಯಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಡಿಯಲ್ಲಿ. ಯಾವುದದು? ಮಗು ಹುಟ್ಟಿದಾಗ ಅಟ್ ಬರ್ತ್ ನಾವು ಕೊಡ್ತೀವಿ BCG ಅನ್ನೋದನ್ನ, ಅದು ಎಡಭುಜದ ಮೇಲೆ. ಪೋಲಿಯೋ ಲಸಿಕೆ ಬಾಯಿನ ಮೂಲಕ, ಅದರ ಜೊತೆಗೆ ಹೆಪಟೈಟಿಸ್ B ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್. ಇದಾದ ನಂತರ 6 ವಾರ, 10 ವಾರ ಮತ್ತು 14ನೇ ವಾರದಲ್ಲಿ ತಪ್ಪದೇನೆ ನಾವು ಕೊಡ್ತೀವಿ ರಿಪೀಟೆಡ್ ಡೋಸಸ್ಗಳಾದ ಡಿಫ್ತೀರಿಯಾ, ಪರ್ಟಿಟಿಸ್ ಮತ್ತು ಟೆಟನಸ್, ಜೊತೆಗೆ ಹಿಮೋಫಿಲಸ್ ಇನ್ಫ್ಲುಯೆನ್ಸಾ B. ಇದು ರಿಪೀಟೆಡ್ ಆಗಿ ಕೊಡ್ತೀವಿ 6, 10 ಮತ್ತು 14ನೇ ವಾರದಲ್ಲಿ. ಇದ್ರ ಜೊತೆಗೇನೆ 9ನೇ ತಿಂಗಳಲ್ಲಿ ನಾವು ಕೊಡೋದೇನೆಂದ್ರೆ ಮೀಸಲ್ಸ್, ಮತ್ತು 15ನೇ ತಿಂಗಳಲ್ಲಿ ನಾವು ಕೊಡೋದು MMR, ಮಂಪ್ಸ್, ಮೀಸಲ್ಸ್, ರೂಬೆಲಾ. ಈಗ ನೀವು ಹೊಸ ಗೈಡ್ಲೈನ್ಸ್ನ ನೋಡಬಹುದು. ಅದರಲ್ಲಿ ನಿಮಗೆ ಏನನ್ನ ತಿಳಿಸ್ತಾ ಇದ್ದಾರೆ ಅಂದ್ರೆ MMRನ ಸರಿಯಾಗಿ 9ನೇ ತಿಂಗಳಲ್ಲಿ ಕೊಡಬೇಕು ಅನ್ನೋದನ್ನ. ನಾವು ಅದನ್ನ ಆಕ್ಸೆಪ್ಟ್ ಸಹ ಮಾಡಬಹುದಾಗಿದೆ. 18ನೇ ತಿಂಗಳಲ್ಲಿ ರಿಪೀಟ್ ಮಾಡ್ತೀವಿ DPT, ಅದನ್ನ ನಾವು ಬೂಸ್ಟರ್ ಡೋಸ್ ಅಂತೀವಿ. ಇದನ್ನ 18ರಿಂದ 20ನೇ ತಿಂಗಳಲ್ಲೂ ಸಹ ಕೊಡಬಹುದು. ಮತ್ತು 5ನೇ ವರ್ಷದಲ್ಲಿ ಇನ್ನೊಂದು ಡೋಸು DPTನ ಕೊಡ್ತೀವಿ, ಡಿಫ್ತೀರಿಯಾ, ಪರ್ಟಿಸಸ್ ಅಂಡ್ ಟೆಟನಸ್. 10ನೇ ವರ್ಷದಲ್ಲಿ ನಾವು ಕೊಡೋ ಬೂಸ್ಟರ್ ಟೆಟನಸ್ ಮತ್ತು ಡಿಫ್ತೀರಿಯಾ. ಮತ್ತು ಇದಲ್ದೇನೆ ಮಾರ್ಕೆಟ್ನಲ್ಲಿ ಸಾಕಷ್ಟು ವಿಧದ ವ್ಯಾಕ್ಸಿನ್ಗಳು ಸಿಗ್ತವೆ. ಟೈಫಾಯ್ಡ್ಗಿರಬಹುದು, ನಿಮೋನಿಯಾಗಿರಬಹುದು, ಮೇ ಬಿ ಫಾರ್ ಚಿಕನ್ ಪಾಕ್ಸ್, ಹೀಗೆ ಹಲವು. ಇದರಿಂದಾಗಿ ಪೋಷಕರು ತುಂಬಾ ಕನ್ಫ್ಯೂಸ್ ಆಗಿದ್ದಾರೆ, ಈ ಎಲ್ಲಾ ವ್ಯಾಕ್ಸಿನ್ನ ಕೊಡಬೇಕಾ ಅಂತ. ಮತ್ತೀಗ ನಾನ್ ನಿಮ್ಗೆ ಅರ್ಥೈಸಲು ಪ್ರಯತ್ನಿಸ್ತೇನೆ. ವ್ಯಾಕ್ಸಿನ್ ಅನ್ನೋದು ನಿಮ್ಮ ಮಗುವಿಗೆ ರಕ್ಷಾ ಕವಚದಂತೆ. ಇದು ಯಾವಾಗ್ಲೂ ಕೊಡೋದು ಪ್ರತಿರೋಧಕ ಶಕ್ತಿಯಾಗಿ. ಹಾಗಾಗಿ ಯಾವುದೇ ತರದ ತೊಂದರೆ ಇಲ್ಲ ಈ ವ್ಯಾಕ್ಸಿನ್ಗಳನ್ನ ಕೊಡೋದ್ರಿಂದ. ಆದ್ರೆ ಇದ್ಯಾವುದೂ ಸಹ ಮ್ಯಾಂಡೇಟರಿ ಅಲ್ಲ. ಇದ್ಯಾವುದೂ ಸಹ ಸ್ಟ್ರಿಕ್ಟ್ಲಿ ರೆಕಮೆಂಡೆಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ಅಲ್ಲ. ನೀವು ಅದನ್ನ ಕೊಡಿಸೋದಾದ್ರೆ ನಿಮ್ಮ ಮಗು ಸುರಕ್ಷಿತವಾಗಿರುತ್ತೆ. ನೀವು ಕೊಡಿಸ್ಲಿಲ್ಲ ಅಂದ್ರೆ ರಿಸ್ಕ್ ನಿಮ್ಮದಾಗಿರುತ್ತೆ. ಈ ಡಿಸ್ಕಷನ್ನ ನಿಮ್ಮ ಪೀಡಿಯಾಟ್ರಿಷಿಯನ್ ಹತ್ರ ಹೋಗಿ ಮಾತಾಡಿ ಡಿಸೈಡ್ ಮಾಡಿ ಯಾವ ವ್ಯಾಕ್ಸಿನ್ನ ನಿಮ್ಮ ಮಗುವಿಗೆ ಕೊಡಿಸ್ಬೇಕು ಅಥವಾ ಯಾವ ವ್ಯಾಕ್ಸಿನ್ನ ಕೊಡಬಾರ್ದು ಅಂತ.